ನಿನ್ನೆ ದಿವಸ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ ಸೈಯದ್ ಯಾಸೀನ್ ಅಲಿ ಅಂತಕ್ಕಂಥವ್ರು ಇದೇ ಒಂದು ಕಟ್ಟಡದ ಆವರಣದಲ್ಲಿ ಈ ಹುಮ್ನಾಬಾದ್ ಪುರಸಭೆಯ ಒಂದು ಆಡಳಿತದ ವಿಫಲತೆ ಏನದ ಆ ವಿಫಲತೆಯನ್ನು ಹಿಡ್ಕೊಂಡು ನಮ್ಮ ಶಾಸಕರ ಮೇಲೆ, ನಮ್ಮ ಶಾಸಕರಂದ್ರೆ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದು ಪಾಟೀಲ್ ರವರ ಮೇಲೆ ಒಂದು ಇಲ್ಲ ಸಲ್ಲದ ಆರೋಪಗಳನ್ನ ನಮ್ಮ ಸಹೋದರನಾಗಿರ್ತಕ್ಕಂತಹ ಸೈಯದ್ ಯಾಸೀನ್ ಅವ್ರು ಮಾಡಿರ್ತಕ್ಕಂಥದ್ದನ್ನ ನಾವು ಅದನ್ನ ಖಂಡನೆ ಮಾಡಕ ನಾವು ಇವತ್ತೆಲ್ಲ ಸೇರಿದೀವಿ. ಸೈಯದ್ ಯಾಸೀನ್ ಅವರೇ, ನೀವು ಒಂದ್ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರ, ನೀವು ಮತ್ತು ನಿಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರ್ಕೊಂಡು ಕೈದಾಗ ಏನು ಸಂವಿಧಾನದ ಒಂದು ನಕಲ್ ಪ್ರತಿ ಹಿಡ್ಕೊಂಡು ಏನು ತಿರ್ಗಾಡ್ತಿರಲ್ಲ ಅಲ್ಲಿ ಅಲ್ಲಿ ಹಿಡ್ಕೊಂಡು ಅದನ್ನ ಬಿಚ್ಚಿ ನೀವು ಓದ್ರಿ. ಸಂವಿಧಾನ ಅಂತಕ್ಕಂಥದ್ದು ಏನದ, ಯಾಕಂದ್ರೆ ನೀವು ಪ್ರತಿಯೊಂದು ಪ್ರೆಸ್ ಮೀಟ್ದಾಗ ನಾವು ನೋಡ್ತಿರ್ತೀವಿ, ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಿರ್ತೀರಿ. ಯಾವಾಗ್ಲೂ ಅದನ್ನ ಜರ ತೆಗೆದು ನೋಡ್ರಿ. ಅದ್ರೊಳಗೆ ಏನು ಬರ್ದಿದ್ದದ, ಆಡಳಿತ ವಿಕೇಂದ್ರೀಕರಣ ಅಂದ್ರೆ ಏನು, ಶಾಸಕರ ಕಾರ್ಯವ್ಯಾಪ್ತಿ ಏನದ, ಸದಸ್ಯರ ಕಾರ್ಯವ್ಯಾಪ್ತಿ ಏನದ, ಗ್ರಾಮ ಪಂಚಾಯತ್ನ ಒಂದು ಕಾರ್ಯವ್ಯಾಪ್ತಿ ಏನದ, ಸದಸ್ಯರ ಕಾರ್ಯವ್ಯಾಪ್ತಿ ಏನದ, ಅದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊ. ಹುಮ್ನಾಬಾದ್ನಾಗ ಏನೇ ಆಗ್ಲಿ ಅದು ತಂದು ಬಿಟ್ಟು ನಮ್ಮ ಶಾಸಕರ ಮೇಲೆ ಹಾಕ್ತೀವಿ. ಯಾಕಪ್ಪ, ನಮ್ಗೆ ಶಾಸಕರು ಒಬ್ಬರೇ ಕಾಣ್ಲಕತ್ತಾರ ನಿಮ್ ಕಣ್ಣಿಗೆ. ಸೈಯದ್ ಯಾಸೀನ್ ಅವರೇ, ನಾನು ನೇರವಾಗಿ ನಿನಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ನಮ್ಮ ಶಾಸಕರು ಒಬ್ಬರೇ ನಿನಗೆ ಕಾಣ್ತಾ ಇದಾರಾ? ಈ ಹುಮ್ನಾಬಾದಲ್ಲಿ ಜನಪ್ರತಿನಿಧಿಗಳು ಬರೀ ಶಾಸಕರು ಮಾತ್ರ ಅರನ? ನೀವು ಸ್ಪಷ್ಟವಾಗಿ ಹೇಳು, ಶಾಸಕರ ಕೆಲಸ ಹುಮ್ನಾಬಾದ್ ಮತಕ್ಷೇತ್ರ ಅಭಿವೃದ್ಧಿ ಮಾಡೋದಿಲ್ಲ, ಬರೀ ಪುರಸಭೆದಾಗ ಏನ್ ಕೆಲಸ ಕಾರ್ಯಗಳು ಬರ್ತಾವ ಅದೇ ಮಾಡ್ಬೇಕಾಗ್ಯದ ಶಾಸಕರು ಅಂತ ಹೇಳ್ಬಿಟ್ಟು ಅದ್ರೆ ಹೇಳು. ಅವರೇ ಜಾಡು ಹೊಡಿಬೇಕು, ಅವರೇ ಕಸ ಗುಡಿಸ್ಬೇಕು, ಅವರೇ ನಾಲಿ ಸಾಫ್ ಮಾಡಿಸ್ಬೇಕು, ಅವರೇ ಲೈಟ್ ಹಾಕ್ಸ್ಬೇಕು, ಅವರೇ ರಸ್ತೆ ಚರಂಡಿ ನಾಲಿಗಳೆಲ್ಲ ಮಾಡಿಸ್ಬೇಕು. ಅದು ಕೆಲಸ ಮಾನ್ಯ ಶಾಸಕರದನ ಅಥವಾ ಇಲ್ಲಿರ್ತಕ್ಕಂತಹ ಚುನಾಯಿತ ಪ್ರತಿನಿಧಿಗಳದನ, ಪುರಸಭೆ ಸದಸ್ಯರುಗಳದನ? ಅದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಲ್ಲ ನೀವು. ಬಾಯಿಗೆ ಬಂದಂಗ ಏನ್ ಸಿಕ್ಕಿದ್ದು ಮೈ ಡೈರೆಕ್ಟ್ ಸಿದ್ದು ಪಾಟೀಲ್ ಸಾಬ್ ಕೋ ಪೂछना ಚಾಹತಾ ಹೂ ಅಂತ ಹೇಳ್ಬಿಟ್ಟು ನೀವು ದೊಡ್ಡದಾಗಿ ಘಂಟಾಘೋಷವಾಗಿ ಹೇಳ್ತಿ. ಯಾವ ರೀತಿ, ಯಾವ ಅಧಿಕಾರದ ಮೇಲೆ ಹೇಳ್ತಪ್ಪ ನೀನ್ ಹಿಂದಕ್ಕೆ ಏನಿದ್ದಿ? ಹಿಂದಕ್ಕೆ ನೀ ಇಲ್ಲಿ ಪುರಸಭೆ ಸದಸ್ಯನಾದಾಗ ಏನು ಕೆಲಸಗಳು ಮಾಡಿದ್ದಿ? ಜನರ ಬಗ್ಗೆ ಏನ್ ನಿಂದು ಒಲವದ, ಜನರಿನ ಮೇಲೆ ಯಾವ ರೀತಿ ಒಂದು ಬೆಂಬಲ ಕೊಟ್ಟಿದಾರ, ಅದೆಲ್ಲ ಜನರಿಗೆ ಗೊತ್ತಿದೆ. ಅದ ಇದ್ರೊಳಗೆ ಹೇಳ್ತಕ್ಕಂಥ ವಿಷಯ ಇಲ್ಲ. ಹುಮ್ನಾಬಾದ್ ಕ್ಷೇತ್ರ ಜನರಿಗೆ ಎಲ್ರಿಗೂ ಗೊತ್ತೇ ಅದ. ಅದ್ರೊಳಗೆ ವಿಶೇಷವಾಗಿ ಹುಮ್ನಾಬಾದ್ ನಗರದವ್ರಿಗೆ ಗೊತ್ತಿದ್ದಿರ್ತಕ್ಕಂಥದ್ದೇ ಮ್ಯಾಟರ್ ಅದ. ಮಾತು ಎತ್ತರ ಸಾಕು. नहीं शासक मैं पूछना चाहता हूँ, शासक को पूछना चाहता हूँ, ಶಾಸಕ ಕೈ ಕಾಮ್ ಹೈ ಅಂತಂದ್ರೆ ಏನಪ್ಪ? ಇಲ್ಲಿ ನನಗೆ ಮಾಜಿ ಶಾಸಕರು ಕಾಣೋದಕ್ಕತ್ತಿಲ್ಲ, ನನಗೆ ಮಾಜಿ ಸಚಿವರು ಕಾಣುತ್ತಾ ಇಲ್ಲ. ನಮ್ಮ ಕ್ಷೇತ್ರದಾಗ ಇಬ್ಬರಿಬ್ಬರು ವಿಧಾನ ಪರಿಷತ್ ಸದಸ್ಯರುಗಳಾರ, ಅವ್ರಿಗೇನು ಜವಾಬ್ದಾರಿ ಇಲ್ಲ. ಅದು ಇಲ್ಲಿ ಹುಮ್ನಾಬಾದ್ನಾಗ ಇವತ್ತು ನೀರಿನ ಸಮಸ್ಯೆ ಅದಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ. ಹುಮ್ನಾಬಾದ್ ನೀರು ಪಟ್ಟಣ ನಗರ ಜನರು ಬಹಳ ನೀರಿನ ಸುಸ್ತಾಗ್ಲಕತ್ತಾರ, ನೀರಿಲ್ಲ, ದೊಡ್ಡ ಸಮಸ್ಯೆ ಆಗ್ಲಕತ್ತ ಅಂತ ಹೇಳಕತ್ತೀರಿ. ಪರವಾಗಿಲ್ಲ, ಇದ್ದಿರ್ಬೋದು, ಇಲ್ಲ ಅಂತಲ್ಲ. ಜವಾಬ್ದಾರಿ ಯಾರ್ದದು? ಅದು ಜವಾಬ್ದಾರಿ ಯಾರಿಗೆ ಬರ್ಬೇಕು? ಇಲ್ಲಿ ಇರ್ತಕ್ಕಂಥ ಜನರು ಆಯ್ಕೆ ಮಾಡಿ ಕಳ್ಸಿರ್ತಕ್ಕಂಥ ಪುರಸಭೆ ಸದಸ್ಯರ ಕೆಲಸಗಳು ಮಾಡ್ಬೇಕಾ? ಇಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗದವ್ರು ಮಾಡ್ಬೇಕಾ? ಇಲ್ಲಿ ಇರ್ತಕ್ಕಂಥ ಅಧ್ಯಕ್ಷಗಳು ಮಾಡ್ಬೇಕಾ? ಉಪಾಧ್ಯಕ್ಷ ಮಾಡ್ಬೇಕಾ? ಅಥವಾ ಎಲ್ಲ ಬಿಟ್ಟು ಶಾಸಕರೇ ಮಾಡ್ಬೇಕು? ಶಾಸಕರು ಇಡೀ ಕ್ಷೇತ್ರದ ಜವಾಬ್ದಾರಿ ತಗೊಂಡವ್ರು. ಇಡೀ ಕ್ಷೇತ್ರದಾಗ ಎಲ್ಲೆಲ್ಲಿ ಏನೇನ್ ಕೆಲಸಗಳು ಮಾಡ್ಬೇಕು ಅದೆಲ್ಲ ಮಾಡ್ತಿರ್ತಾರ. ಸೈಯದ್ ಯಾಸೀನ್ ಅಲಿ ಅವರೇ, ನೀವ್ ಏನೇನು ಆಪಾದನೆಗಳು ಮಾಡ್ತಾ ಇದ್ರಿ, ಇದು ಕೇವಲ ರಾಜಕೀಯ ಪ್ರೇರಿತ. ನೀವು ಯಾವ ಯೂನಿವರ್ಸಿಟಿದಾಗ ಶಾಲೆ ಕಲ್ತೀರಿ ಅದು ನಮಗೂ ಗೊತ್ತದ. ನಿಮ್ಮ ಗುರುಗಳು ಯಾರು, ನಿಮ್ಮ ಕುಲ ಸಚಿವರು ಯಾರು, ನಿಮ್ಮ ಕುಲಪತಿಗಳು ಯಾರು, ಅದ್ರ ನಮಗೂ ಗೊತ್ತದ. ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅದು ಅರ್ಥ ಆಗಲ್ಲ. ಇವತ್ತು ಹೇಳಕತ್ತೀರಿ ಬೇರೆ ಬೇರೆ ವಿಷಯಗಳು. ಕೇಳಿ, ನೀನ್ ಒಬ್ಬ ನಾಗರಿಕ ಇದ್ದಿ, ಈ ಹುಮ್ನಾಬಾದ್ ಸಂಬಂಧಪಟ್ಟಂಗ ನಿನಗೇನು ಕೇಳಬೇಕಾಗ್ಯದ, ನಮ್ಮ ಶಾಸಕರಿಗೆ ಏನ್ ಕೇಳಬೇಕಾಗ್ಯದ ಬಂದು ಕೇಳು. ಇವತ್ತು ನಮ್ಮ ಶಾಸಕರು ಮೀಟಿಂಗ್ಗಳು ಕರೀತಾರೆ. ಯಾಕ ಮೀಟಿಂಗ್ ಕರೀತಾರ? ಅವ್ರ ಮನೇದ ಏನೋ ಸಮಸ್ಯೆಗಳು ತಗೊಂಡು ಸಾರ್ವಜನಿಕ ಮೀಟಿಂಗ್ ಕರ್ಲಿಕ್ಕತ್ತಾರ, ಪುರಸಭೆ ಮೀಟಿಂಗ್ ರಿವ್ಯೂ ಮೀಟಿಂಗ್ಗಳು ಕರೆದಾರ, ಅಥವಾ ಇಲ್ಲಿ ಹುಮ್ನಾಬಾದ್ ಸಮಸ್ಯೆಗಳು ಸಂಬಂಧಪಟ್ಟಂಗ ಏನೇನ್ ಮೀಟಿಂಗ್ಗಳು ಕರೆದಾರ, ಇಲ್ಲಿ ಹುಮ್ನಾಬಾದಿನ ಅಧ್ಯಕ್ಷರುಗಳು ಸದಸ್ಯರುಗಳು ಯಾವಾಗಾದ್ರೂ ಬಂದು ಆ ಮೀಟಿಂಗ್ ಅಟೆಂಡ್ ಮಾಡಿ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮ್ಮ ಶಾಸಕರಿಗೆ, ಇಲ್ಲಿ ಇರ್ತಕ್ಕಂಥ ಆಡಳಿತ ವರ್ಗ ಏನ್ ಚುನಾಯಿತ ಪ್ರತಿನಿಧಿಗಳಾರ, ಏನ್ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಅದ ಇಲ್ಲಿ ಹುಮ್ನಾಬಾದ್ ಪುರಸಭೆದಾಗ, ಅವ್ರು ಯಾವತ್ತಾದ್ರೂ ಬಂದು ಕೇಳಿದಾರ? ಯಾವತ್ತೂ ಕೇಳಿಲ್ಲ. ಅಥವಾ ಅವ್ರ ಕಷ್ಟಗಳು ಏನ, ಈ ತರ ಸಮಸ್ಯೆಗಳು ನೀವು ನಮಗೆ ಸಪೋರ್ಟ್ ಮಾಡ್ರಿ, ನಾವು ಹುಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ ಬಂದು ಬಾಯಿಲಿ ಹೇಳಿರಿ? ಅಥವಾ ಶಾಸಕರೇ 27 ಕ್ಷೇತ್ರದಲ್ಲಿ 27 ವಾರ್ಡ್ಗಳಾಗಿರ್ತಕ್ಕಂಥ ಎಲ್ಲಾ ಸದಸ್ಯರ ಮನೆಗೆ ಶಾಸಕರು ಬಂದೇ ನೀ ಮೇರೆ ಸಮಸ್ಯೆಗಳು ಏನಪ್ಪಾ ಶಾಸಕರು ಕೇಳ್ಬೇಕಾ? ಅದು ಯಾರಿದೆ ಜವಾಬ್ದಾರಿ? ನೀ ಯಾರ ಮೇಲೆ ಬ್ಲೇಮ್ ಮಾಡ್ಬೇಕು? ಮಾತಿಗೆ ಎತ್ತರ ಸಾಕು, ಶಾಸಕರು ಮುಂಜಾನೆ ಎದ್ದರು ಶಾಸಕರ ಹೆಸರು ತಗೊಳಕತ್ತೀರಿ, ಮಧ್ಯಾಹ್ನ ಆದ್ರೂ ಶಾಸಕರ ಹೆಸರು ತಗೊಳಕತ್ತೀರಿ. ಅದು ಶಾಸಕರ ಕಾರ್ಯವ್ಯಾಪ್ತಿ ಅನ್ನೋದು ಅದರ ಅರ್ಥ ಮಾಡ್ಕೋಬೇಕಲ್ಲ. ಇವತ್ತು ಇದೇ ನಿಮ್ಮ ಪುರಸಭೆ ಕಟ್ಟಡ ಕಾರ್ಯಾಲಯದ ಎದುರುಗಡೆನೆ ದೊಡ್ಡ ಕಾರ್ಯಕ್ರಮ ಆಯ್ತು. ಒಂದು ಚೇಂಬರ್ ಓಪನಿಂಗ್ ಅದಾಯ್ತು.
ಇವತ್ತು ಅಮೃತ್ ಯೋಜನೆ ಒಂದು ಯೋಜನೆ ಆಡಿದ ದೊಡ್ಡ ಒಂದು ಕಾರ್ಯಕ್ರಮ ಇಲ್ಲಿ ಪುರಸಭೆ ಎದುರುಗಡೆನೆ ಆಯ್ತು, ದೊಡ್ಡ ಕಾರ್ಯಕ್ರಮ ಆಯ್ತು. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಭಾಗಿಯಾದ್ರು. ಮತ್ತೆ ನಿಮ್ ಜವಾಬ್ದಾರಿ ಇಲ್ಲ, ನೀ ಕೇಳ್ಬೇಕಿತ್ತಲ್ಲ ಮಾಜಿ ಶಾಸಕರ ಮನೆಗೆ ಹೋಗಿ, ನಾವು ಯಾಕ್ರಿ ಪುರಸಭೆ ಸದಸ್ಯರುಗಳು ಅಧ್ಯಕ್ಷಗಳು ಯಾಕೆ ಕಾರ್ಯಕ್ರಮಗಳದಾಗ ಸಾರ್ವಜನಿಕ ಅದ ಇದು ಸಾರ್ವಜನಿಕ ಅಭಿವೃದ್ಧಿ ಕೆಲಸ ಕಡೆಯಿಂದ ಹುಮ್ನಾಬಾದ್ ಕ್ಷೇತ್ರ ಹುಮ್ನಾಬಾದ್ ಟೌನ್ ನಗರ ಅಭಿವೃದ್ಧಿ ಮಾಡೋ ಕಡೆಯಿಂದ ಒಂದು ಯೋಜನೆಗಳು ತಂದಿದ್ದಿತ್ತು. ಅದ್ರೊಳಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಿತ್ತು. ಯಾಕೆ ಸದಸ್ಯರುಗಳು ಬಂದಿಲ್ಲ, ಯಾಕೆ ನಿಮ್ಮ ಅಧ್ಯಕ್ಷಗಳು ಬಂದಿಲ್ಲ? ದೀಪದ ಕುಂಡ್ಯ ಕತ್ತಲ್ ಇಟ್ಕೊಂಡು ನೀವು ದೊಡ್ಡದಾಗಿ ಜಗತ್ತಿಗೆ ನೀವು ಬೆಳಕು ಕೊಡ್ಲಕತ್ತೀನಿ ಅಂತ ಹೇಳ್ಬಿಟ್ಟು ಯಾಸೀನ್ ಅಲಿ ಅವರೇ ನಿಮ್ ತಲೆಗಿರ್ತಕ್ಕಂಥ ಭ್ರಮೆಯನ್ನ ತೆಗೆದು ಹಾಕ್ರಿ. ಇವತ್ತು ನಾವು ಕೇಳ್ಬೋದು, ನೀವು ಪದೇ ನೀವು ನಮ್ಮ ಶಾಸಕರ ಮೇಲೆ ಬ್ಲೇಮ್ ಮಾಡಕತ್ತಿ ಅಂತಂದ್ರೆ ನಾವು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರ ಮೇಲೆ ಕ್ವಶನ್ ಕೇಳಬೇಕಾಗ್ತದ. ಬರೀ ಕಟ್ಟಡ ಉದ್ಘಾಟನೆ ಸಮಯದಾಗ ಪ್ರೋಟೋಕಾಲ್ ವಿಷಯಗಳು ಬಂದಾಗ ಇಲ್ಲಿ ಕೊಠಡಿಗಳು ಉದ್ಘಾಟನೆ ಮಾಡೋ ಟೈಮ್ನಾಗ ಬಂದು ಇದು ನಮ್ಮ ಸರ್ಕಾರದ ನಾವು ನಮ್ಮ ಬಾಡಿ ಇವತ್ತು ನಾವು ನಿರ್ಮಾಣ ಮಾಡಿದೀವಿ ಅಂತ ಹೇಳ್ಬಿಟ್ಟು ಘಂಟಾಘೋಷವಾಗಿ ಎಲ್ಲ ಕಡೆ ಹೇಳ್ಕೊಂಡ್ ತಿರುಗಿರ್ತಾರಲ್ಲ ನಿಮ್ಮ ಮುಖಂಡರುಗಳು. ಅವಾಗ ಕೇಳ್ಬೇಕಲ್ಲ ಪ್ರಶ್ನೆ ನೀವು ಅವ್ರಿಗೆ. ಅಭಿವೃದ್ಧಿ ವಿಷಯ ಬಂದಾಗ ನಾವೆಲ್ಲ ಸೇರ್ಕೊಂಡು ಮಾಡ್ಬೇಕು ಅಂತ ಹೇಳ್ತೀರಿ ಯಾಸೀನ್ ಅಲಿ ಅವರೇ, ಎಲ್ಲಿ ಅಭಿವೃದ್ಧಿ? ಇದು ನೀವು ಮಾಡ್ತಕ್ಕಂಥದ್ದು ಕೇವಲ ರಾಜಕೀಯ. ಇದು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಏನ್ರಿ, ಇದು ನೀವು ಯಾಸೀನ್ ಅಲಿ ಅವರೇ, ಸೈಯದ್ ಯಾಸೀನ್ ಅವರೇ, ನೀವು ಮಾಡ್ತಕ್ಕಂಥದ್ದು ಇದು ಕೇವಲ ರಾಜಕೀಯ. ಬರ್ರಿ ಅಧ್ಯಕ್ಷರೇ, ಇದು ರಾಜಕೀಯ ಬಿಟ್ಟು ಹೊರಗೆ ಬರ್ರಿ. ನಿಮಗ್ ನಿಜವಾಗ್ಲೂ ಕಾಳಜಿ ಇತ್ತು, ನಿಮಗ್ ನಿಜವಾಗ್ಲೂ ಈ ಕ್ಷೇತ್ರದ ಬಗ್ಗೆ, ನಮ್ಮ ಪುರಸಭೆ ನಗರದ ವಾರ್ಡ್ಗಳ ಅದ್ರ ಬಗ್ಗೆ ಕಾಳಜಿ ಇತ್ತು, ಹುಮ್ನಾಬಾದ್ ಪಟ್ಟಣ ನಗರ ನಿವಾಸಿಗಳ ಬಗ್ಗೆ ಕಾಳಜಿ ಇತ್ತಂದ್ರ ನೀವು ಟೆಂಟ್ ಹೊಡ್ಕೊಂಡು ಕೂಡ್ಬೇಕಾಗಿತ್ತಪ್ಪ. ಅಲ್ಲಿ ಮಾಜಿ ಶಾಸಕರ ಮನೆ ಮುಂದೆ ಟೆಂಟ್ ಹೊಡ್ಕೊಂಡು ಕೂಡ್ರಿ. ನೀವು ಅಭಿವೃದ್ಧಿ ಮಾಡೋತ್ತಲ್ಲ ಅಡೆತಡೆ ಉಂಟು ಮಾಡ್ಲಕತ್ತೀರಿ, ನೀವು ಇದು ಮಾಡ್ತಕ್ಕಂಥ ಸರಿ ಅಲ್ಲ. ನಮ್ಮೆಲ್ಲ ಇವತ್ತು ನಾವು ಜನರ ಪ್ರತಿನಿಧಿ ಇದೀವಿ, ಅಥವಾ ಜನರದ ಬಗ್ಗೆ ನಾವು ಒಳ್ಳೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಂತಂದಾಗ ನೀವು ಸಪೋರ್ಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದಲ್ಲ. ಅಲ್ಲಿ ಮಾಜಿ ಶಾಸಕರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಕೇಳ್ಬೋದಲ್ಲ, ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಇಲ್ಲಿ ನಿಮ್ದು ಏನ್ ಉದ್ದೇಶ ಏನದಪ್ಪ ಅಂತಂದ್ರೆ ನಿಮ್ಮ ಉದ್ದೇಶ ಒಂದೇ ಸ್ಪಷ್ಟವಾಗಿ ಕಾಣಕತ್ತದ. ಇದು ಕೇವಲ ರಾಜಕೀಯ ತಂತ್ರ. ನಮ್ಮ ಶಾಸಕರ ಹೆಸರನ್ನ ಕೆಡಿಸ್ಬೇಕು, ನಮ್ಮ ಶಾಸಕರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅಡೆತಡೆ ಉಂಟು ಮಾಡ್ಬೇಕು. ಅವ್ರ ಹೆಸರಿಗೆ ನೋಡ್ರಿ, ಗಲಿ ಮೇ ಕುತ್ತಾ ಭೋಗ್ತೆ ಗಯೇತೋ ಹಾತಿ ಕಾ ಏಕ್ ಬಾಲ್ ಬಿ ಬಾಕ ನೈ ಹೋತಾ. ತಿಳ್ಕೋರಿ ಸೈಯದ್ ಯಾಸೀನ್ ಅಲಿ ಅವರೇ, ನೀವೇನೇನೋ ಹೇಳ್ಬೋದು. ಇವತ್ತು ನಾವು ಹಂಗ್ ಮಾಡಿದೀವಿ, ನಾವು ಹುಮ್ನಾಬಾದ್ ನಾನು ಪುರಸಭೆ ಸದಸ್ಯ ಇದ್ದಾಗ ಬಹಳ ಕ್ಷೇತ್ರದ ನಾವು ನಮ್ಮ ವಾರ್ಡ್ ಬಹಳ ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳ್ಬೋದು. ಹೇಳ್ಕೊಡ್ರಿ, ನೀವು ಮಾಡಿರ್ಬೋದು, ಅಥವಾ ನೀವು ಏನ್ ಮಾಡಿರಿ ಅಂತಕ್ಕಂಥದ್ದು ಪುರಸಭೆ ವಾರ್ಡ್ ಜನರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಅದ. ಅದಕ್ಕೆ ನಾವು ನಿಮಗೆ ಏನ್ ಹೇಳ್ತಾ ಇದ್ದೀವಿ, ಅಭಿವೃದ್ಧಿ ವಿಷಯ ಬಂದಾಗ ನಮ್ಮಲ್ಲಿ ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹೇಳ್ತಾ ಇದ್ರು. ಮೊನ್ನೆ ಒಂದು ಹಳಿಕೆಡದಲ್ಲಿ ಕಾರ್ಯಕ್ರಮ ಆಯ್ತು, ಅವತ್ತು ಹೇಳಿದ್ರು ಅಭಿವೃದ್ಧಿ ವಿಷಯ ಬಂದಾಗ ನಾವೆಲ್ಲ ಸೇರ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ಬಿಟ್ಟು. ಮತ್ತೆ ಈಗ ಹುಮ್ನಾಬಾದನ ಇವತ್ತು ನೀರಿನ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೀನು ಬಂದು ನಮ್ಮ ಶಾಸಕರ ವಿರುದ್ಧ ಪ್ರತಿಭಟನೆ, ನಮ್ಮ ವಿರುದ್ಧ ಶಾಸಕರ ವಿರುದ್ಧ ಮಾತಾಡಿದ್ರಲ್ಲಪ್ಪ, ಕೇಳ್ಬೇಕಲ್ಲ ಅವ್ರಿಗೂ ಹಂಗೆ. ಯಾಕ್ರಿ ನೀವು ಸುಮ್ ಕೂತೀರಿ? ಮಾಜಿ ಶಾಸಕರ ವಿಧಾನ ಪರಿಷತ್ ಸದಸ್ಯರು ನೀವು ಯಾಕೆ ಸುಮ್ ಕೂತೀರಿ? ನೀವು ಬಂದು ಕೇಳಿ ಸಮಸ್ಯೆಗಳು ಪುರಸಭೆಗೆ ನೀವು ಬರ್ರಿ, ಮೀಟಿಂಗ್ ತೋರಿ. ಯಾಕಂದ್ರೆ ಸರ್ಕಾರ ನಿಮ್ದೇ ಅದಲ್ಲ, ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರವು ನಿಮ್ದೇ ಅದ, ಇಲ್ಲಿ ಇರ್ತಕ್ಕಂಥ ಸರ್ಕಾರವು ನಿಮ್ದೇ ಅದ, ಚುಡುಪದಾಗೂ ನಿಮ್ದೇ ಪುರಸಭೆ ಸರ್ಕಾರ ಅದ, ಹಳಿಕೆಡ್ದಾಗೂ ನಿಮ್ದೇ ಸರ್ಕಾರ ಅದ. ಈಗ ಎಲ್ಲ ಮೀಟಿಂಗ್ ಕರೆದು ನೀವು ತಗೋಬೇಕಲ್ಲ. ಅದು ಏನು ಮಾಡ್ದೇನೆ ಕೇವಲ ನಮ್ಮ ಶಾಸಕರನ್ನ ಮಾತ್ರ ನೀವು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾಕ? ಇದು ಸರಿಯಾದ ಬೆಳವಣಿಗೆ ಅಲ್ಲ. ನೀವು ನಿಮ್ಮ ನಡತೆಯಲ್ಲೂ ಸುಧಾರಿಸ್ಕೋಬೇಕು. ಸೈಯದ್ ಯಾಸೀನ್ ಅವರೇ, ನಾವು ನಿಮ್ಮ ಮರ್ಯಾದೆಯಿಂದ ಹೇಳ್ತಾ ಇದೀವಿ. ನಾವು ಇವತ್ತು ಸುಮ್ಮನೆ ನೀವು ನಿನ್ನೆ ಬಂದು ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡಿದ್ರಿ, ನಾವೇನೋ ನಿಮಗೆ ನಾವು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡ್ಬೇಕಂತದೇನಿಲ್ಲ. ನಾವ್ ಎಲ್ರಿಗೂ ತಗೊಂಡು ಹೋಗ್ತಕ್ಕಂಥ ಮನಸ್ಥಿತಿಯವರಿದ್ದೀವಿ. ನಾವೆಲ್ಲರ ಸಹಬಾಳ್ವೆಯಲ್ಲಿ ಬದುಕ್ತಕ್ಕಂಥ ಜನರು ನಾವಿದ್ದೀವಿ. ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ನಮ್ ಮತ ಕೊಟ್ಟಿರೋದಾಗಿರ್ಬೋದು, ಮತ್ತೆ ನೀಡದೇ ಇರ್ತಕ್ಕಂಥವ್ರಾಗಿರ್ಬೋದು, ನಾವೆಲ್ಲರೂ ತಗೊಂಡು ಅಭಿವೃದ್ಧಿ ಮಾಡ್ಬೇಕು. ನಮ್ದು ಉದ್ದೇಶ ಅಜೆಂಡಾ ಒಂದೇ. ಏನು? ನಮ್ಮ ಶಾಸಕರದ ಅಜೆಂಡಾ ಒಂದೇ. ಏನು? ಅಭಿವೃದ್ಧಿ ಆಗ್ಬೇಕು, ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು. ಅದನ್ನ ಈಗ ಅಭಿವೃದ್ಧಿ ಮಾಡ್ಲಕತ್ತಾರ. ಅದಕ್ಕೆ ನೀವು ಬೆಂಬಲ ಕೊಡ್ಬೇಕು, ಸಹಕಾರ ಕೊಡ್ಬೇಕು. ಯಾವ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ನೀವು ಯಾರು ಬರೋರಲ್ಲ, ಪುರಸಭೆ ಸದಸ್ಯರುಗಳು ಬರೋರಲ್ಲ, ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಬರೋರಲ್ಲ, ಉಪಾಧ್ಯಕ್ಷರು ಬರೋರಲ್ಲ. ಕೇವಲ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಇದನ್ನ ಕೇಳ್ಬೇಕು ಯಾರು ಕೇಳ್ಬೇಕು? ವಿಧಾನ ಪರಿಷತ್ ಸದಸ್ಯರುಗಳು ಕೇಳ್ಬೇಕು. ಯಾಕಂದ್ರೆ ಸರ್ಕಾರ ನಿಮ್ದದ, ಇಲ್ಲಿರ್ತಕ್ಕಂಥ ಬಾಡಿ ನಿಮ್ದದ, ನಿಮ್ಮ ಮಾತೆ ಅವ್ರು ಕೇಳ್ತಾರ. ನಿಮ್ಗೆ ಈಗ ಹೆಂಗಾಗ್ಯದಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಏನು 3 ಪುರಸಭೆ ಸದಸ್ಯರುಗಳೇನು ಬಾಡಿ ಅದ, ಕಾಂಗ್ರೆಸ್ ಬೆಂಬಲಿತ ಬಾಡಿ ಅದ. ಇವ್ರಂತಾರ ನನಗೆ ಅನಿಸ್ತದ ಎಲ್ಲೋ ತಮ್ಮ ಒಂದು ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ರ ಅಂತ ಹೇಳ್ಬಿಟ್ಟು ಅನಿಸ್ಲಕತ್ತದ. ನಾನು ಅದಕ್ಕೆ ಇವತ್ತು ನಿಮ್ಮ ಒಂದು ಮೀಡಿಯಾ ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ನೀವು ಗುಲಾಮ್ಗಿರಿ ತರ ಬದುಕದ್ ಬಿಡ್ರಿ. ಯಾಕಂದ್ರೆ ನಿಮಗೂ ಜನ ಆಯ್ಕೆ ಮಾಡಿ ನಿಮ್ಮಲ್ಲಿ ಏನೋ ಒಂದು ಪ್ರೀತಿ ವಿಶ್ವಾಸ, ಒಂದು ನಿಮ್ಮಲ್ಲಿ ಅಭಿಮಾನ ಇಟ್ಕೊಂಡು ನಿಮ್ಮ ವಾರ್ಡ್ದವ್ರು ಜನ ನಿಮಗೆ ಓಟ್ ಹಾಕಿ ಗೆದ್ದಿಸ್ ತಂದಾರ. ಯಾಕ? ಇವ ನಮ್ ಕಷ್ಟಗಳಿಗೆ ಸ್ಪಂದಿಸ್ತಾನ, ನಮ್ ಏರಿಯಾದಾಗಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸ್ತಾರ, ನಮಗ್ ನಾಲಿ ಮಾಡ್ಕೊಡ್ತಾರ, ನಮಗ್ CC ರೋಡ್ ಮಾಡ್ಕೊಡ್ತಾರ, ನಮಗ್ ಲೈಟ್ ಹಾಕಿಸ್ಕೊಡ್ತಾರ, ನಮಗ್ ಏನ್ ಕಷ್ಟ ಸಮಸ್ಯೆಗಳು ಬಗೆಹರಿಸ್ತಾರ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಆಸೆ ಇಟ್ಕೊಂಡು ಜನರು ನಿಮ್ಗ ಮತ ಕೊಟ್ಟು ಗೆದ್ದಿಸಿ ಪುರಸಭೆದಾಗ ಕಳಿಸ್ಯಾರ. ಅದಕ್ಕೆ ನೀವು ಸ್ವತಂತ್ರವಾದ ನಿರ್ಧಾರ ತೆಗೆದುಕೊಳ್ತದ ಕಲೀರಿ. 1947 ಸ್ವಾತಂತ್ರ್ಯ ಬಂತು,
ಈಗ ಮತ್ತೆ ನಾವು 15ನೇ ಆಗಸ್ಟಿಗೆ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ಆದ್ರೂ ಸ್ವಂತಕ್ಕೆ ಅಂತ ನಾ ಇವತ್ತು ವಿಶೇಷವಾಗಿ ನಾವು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಂತ ವಿಚಾರ ಮಾಡ್ತಕ್ಕಂಥ ಕಲೀರಿ. ನಿಮ್ಮ ಅಧಿಕಾರ, ನಿಮ್ಮ ವ್ಯಾಪ್ತಿ ಯಾರು ಸಾಯೋ ತನಕ ಅಧಿಕಾರದಾಗೆ ಗದ್ದಿಗೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದಲ್ಲ. ಅಧಿಕಾರದ ಬದಲು ಕಾಲಚಕ್ರ ಹೆಂಗಿರ್ತದೆ, ಚೇಂಜ್ ಆಗ್ತಾನೆ ಇರ್ತದೆ. ಇವತ್ತು ನೀವು ಇರ್ತೀರಿ, ಇವತ್ತು ನಾಳೆ ನಾವು ಬರ್ಬೋದು, ಇವತ್ತು ನಾವು ಹೊರಗೆ ನಿಂತೀವಿ, ನಾವು ಒಳಗೆ ನಾವು ಕೂಡ್ಬೋದು. ಜನ ಇದೆಲ್ಲ ಜನ ತೀರ್ಮಾನ ಮಾಡ್ತದೆ, ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಅದಕ್ಕ ಸಯೀದ್ ಯಾಸೀನ್ ಅವ್ರೆ, ನೀವು ಅರ್ಥ ಮಾಡ್ಕೋಬೇಕು. ನೀವು ಬರೀ ನಿಮ್ ಕಾಟಾಚಾರಕ್ಕ ನೀವು ಯಾರೋ ಒತ್ತಡ ಹಾಕ್ಲಿಕ್ಕತ್ತಾರ, ನನ್ನ ಬಾಯಿಲಿಂದ ಇಂತಂತೋ ಮಾತು ಹೇಳ್ಸಾರ ನನಗೆ ಗ್ರೇಟ್ನೆಸ್ ಸಿಗ್ತದ, ಅದು ಇಟ್ಕೊಂಡು ತಪ್ಪು ಕಲ್ಪನೆ ಇಟ್ಕೋಬೇಡ್ರಿ. ಮತ್ತ ನಿಮ್ಮ ಸ್ಥಾನ ಎಲ್ಲದ ಅಲ್ಲೇ ಇರ್ತದ. ನೀವ್ ಯಾವುದೇ ಒಂದು ಪಕ್ಷದಾಗಿರ್ರಿ, ಏನೇ ಇಲ್ಲಿ ಬೇರೆ ಬೇರೆ ಪಕ್ಷದಾಗ ಇಟ್ಕೊಂಡು ನೀವ್ ಏನೇನ್ ಮಾಡ್ರಿ ಹಿಂದಕ್ಕೆ ಅಂದದ್ದು ನೋಡಿದೀವಿ. ಇಲ್ಲಿ ಇರ್ತಕ್ಕಂಥ ಹುಮನಾಬಾದ್ನಾಗ ನೀವು ವ್ಯಾಪಾರ ಮಾಡ್ಬಿಟ್ಟು ನಾವು ವೈಯಕ್ತಿಕ ಯಾವ್ದು ನಿಂದನೆ ಮಾಡಕ್ ಹೋಗಲ್ಲ. ನಮ್ಮ ಬಗ್ಗೆ ವೈಯಕ್ತಿಕನು ನಿಮಗ್ ಗೊತ್ತಿರ್ತದೆ, ನಿಮ್ಮ ವೈಯಕ್ತಿಕ ವಿಷಯಗಳು ನಮಗ್ ಗೊತ್ತವ. ನೀವು ನಮ್ಮ ಶಾಸಕರ ಬಗ್ಗೆ ಪದೇ ಪದೇ ಮಾತಾಡ್ತಾ ಹೋದ್ರ ನಾವ್ ಅದಕ್ಕ ಸುಮ್ಮನೆ ಇರ್ತಕ್ಕಂಥವ್ರು ನಾವಲ್ಲ. ಯಾಕಂದ್ರ ನಾವು ಸ್ವಾಭಿಮಾನಿ ಇರ್ತಕ್ಕಂಥ ಜನರು, ನಾವ್ ಯಾರ್ದು ಗುಲಾಮ್ಗಿರಿ ಮಾಡ್ತಕ್ಕಂಥ ಜನರಲ್ಲ. ನಮಗ್ ನಮ್ದೇ ಆಗಿರ್ತಕ್ಕಂಥ ಒಂದು ನಿಷ್ಠೆ ಅದ, ನಮಗ್ ನಮ್ದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳವ, ನಮಗ್ ನಮ್ದೇ ಆಗಿರ್ತಕ್ಕಂಥ ಒಂದು ಎಲ್ಲೇ ಅದ. ಆ ಒಂದು ಪರಿಮಿತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಸುಮ್ಮನೆ ಬಾಯಿಗೆ ಮೈಕ್ ಕೊಟ್ರ ಯಾವ್ದೋ ಒಂಥರ ಗಿಚೆಪಿಟ್ಟಿ ಚಾನಲ್ಗಳಿಗೆ ಕರ್ಸೋದು, ಇಲ್ಲಿ ನಿಂದ್ರಸೋದು, वो करे मैं ये करे मैं वो कर तू मैं उसको बुलातू इसको बुलातू, अंदर सबको किसी का भी कुछ भी नहीं करने को आता. सब करने वाले हुमनाबाद क्षेत्र के जनता है. सब करने वाले हुमनाबाद नगर के जो 27 वार्ड के लोग हैं, उन्हों लोग किनको यहाँ बैठाना, किनको निकालना, किनको कहाँ रखना, सबको मालूम है. इसलिए मैं आपको सलाह देता हूँ सैयद यासीन भाई, मैं तुम्हारा भाई समझो, हम तो तुम्हारे को भाई समझते, तुम क्या समझते हमारे को नहीं मालूम. वो भी समझने का काम वहां से आता, कहाँ से तुम्हारे को गाइडेंस मिलता, क्या तुम्हारे कौन से यूनिवर्सिटी में पढ़ के तुम आए, ये तो हमारे को नहीं मालूम हो रहा. क्यों बोले तो अच्छी तरह से आप भी चलो, हम भी चलेंगे, क्षेत्र का अभिवृद्धि करेंगे. पट्टन दुनिया का समस्या है, इधर पानी नहीं मिल रहा, उधर रोड के ऊपर पूरे गंदी नाली, पूरे बारिश का मौसम है, अब लोगों को बहुत सारे परेशान है. उसके बारे में आवाज उठाओ. जहाँ तुम आज कल आके यहाँ पर आवाज उठाए, उसी तरह मैं तुम्हारे को गुजारिश करता हूँ, रिक्वेस्ट करता हूँ, वहां पर भी जाओ, वहां पे हमारे एमएलसी साहब के पास जाओ, वहां पे ऐसा बोल के उनको भी बुलाओ. तुम्हारा भी तो कितना कंट्रीब्यूट होता है, उतना डेवलपमेंट में हाथ बटाओ. उसके डेवलपमेंट के हाथ में हम सब लोग मिलके इसको हम आगे लेके जाएंगे. अगर मैं तुम्हारे को लास्ट और एक मनवी कर लेता हूँ, तुम आप कैसा लेते हो उसको तुम्हारे को आपको मालूम. क्षेत्र के जनते को अच्छी तरह से गुमराह मत करो. तुम गुमराह करने का काम छोड़ दो यासीन भाई. इसलिए मैं तुम्हारे को अभी एक बार रिक्वेस्ट कर रहा हूँ, रिक्वेस्ट तो समझो आप. क्या आगे चल के तुम हमारे एमएलए को प्रश्न पूछकर सबका अधिकार है, तुम भी पूछ सकते हैं, लेकिन जो पूछना वही पूछना, जो काम लेना है वही काम लेना, जो कैसा बात करना वही से काम करना. हर एक विषय में एमएलए को घिसट के लेकर आना वो अच्छी बात नहीं रहता. तुम्हारे को भी स्वाभिमान नहीं देता, तुम्हारे को भी शोभा नहीं देता, और सुनने वालों को भी शोभा नहीं देता. ये समझ लो. आगे जाके तुम सुधरते बोल के इस मौके पे मैं यहाँ पे इस चैनल के माध्यम से तुम्हारे को बोल रहा हूँ. ಇನ್ನೇನು ಪುರಸಭೆ ಆವರಣದಾಗ ಬಂದು ಸನ್ಮಾನ್ಯ ಶಾಸಕರ ಬಗ್ಗೆದಾಗ ಕುಡಿಯೋ ನೀರಿನ ಬಗ್ಗೆ ಸಮಸ್ಯೆ ಅದ, ಶಾಸಕರ ಈ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ತಾವು ಹೇಳಿರಿ. ಈ ಹಿಂದೆ ತಾವು ಕೂಡ ಒಂದು ಸಲ ಪುರಸಭೆ ಸದಸ್ಯರಾಗಿರೋದು ನಾ ಕೇಳ್ಪಟ್ಟಿನಿ. ತಾವು ಹೆಂಗ್ ಪುರಸಭೆ ಸದಸ್ಯರಾಗಿರಿ, 5 ವರ್ಷ ಹೆಂಗ ಅವಧಿ ಪೂರ್ತಿ ಮಾಡಿರಿ ನನಗೆ ಗೊತ್ತಿಲ್ಲ. ಒಂದ್ಸಲ ಪೌರಾಡಳಿತ ಇಲಾಖೆ ಗೈಡ್ಲೈನ್ಸ್ ಓದ್ಕೋರಿ. ನೀರಿನ ಸಮಸ್ಯೆ ಯಾರು ಬಗೆಹರಿಸ್ಬೇಕಪ್ಪ ನಿಮ್ಮ ಪಟ್ಟಣದಾಗ, ನೀರಿನ ಸಮಸ್ಯೆ ಬಗೆಹರಿಸಂತ ನಿಮ್ಮ ಪುರಸಭೆ ಅಧ್ಯಕ್ಷರು, ಪುರಸಭೆ ಅಧಿಕಾರಿಗಳು ಇರ್ತಾರೆ, ಅವ್ರ ಬಗೆಹರಿಸ್ಬೇಕು. ನಿಮ್ಗೆ ನಾಚಿಕೆ ಆಗ್ಬೇಕು ಸರ್. ನಿಮ್ಮ ಇಲಾಖೆಗೆ ಇಲ್ಲಿ ಪೌರಾಡಳಿತ ಅಧ್ಯಕ್ಷ, ಇಲ್ಲಿ ಪುರಸಭೆದಾಗ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿಮ್ದೇನು ಮಂಡಳಿ, ಆಡಳಿತ ಮಂಡಳಿ ಇದೆ, ಆಡಳಿತ ಮಂಡಳಿಗೆ ಇಲ್ಲಿ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ನೀವು ಆ ಕಡೆ ಒಂದ್ಸಲ ತೋರಿಸಿ ನಿಮ್ದೇ ಸದಸ್ಯರು, ನಿಮ್ಮದೇ ಪುರಸಭೆ ಸದಸ್ಯರು ಇಲ್ಲಿ ಬೆಳಿಗ್ಗೆ ಅನೇಕ ದಿನಗಳಿಂದ ಮೀಟಿಂಗ್ ಕರೆದಿಲ್ಲ ಅಂತ ಹೇಳಿ ಧರಣಿ ಮಾಡತ್ತಾರ. ಅದನ್ನ ಬಿಟ್ಟು ಯಾಕೆ ಪುರಸಭೆ ಸದಸ್ಯರು ಧರಣಿ ಮಾಡತ್ತಾರ ಅಂಬುದೇ ನಿಮ್ಗೆ ಗೊತ್ತಿಲ್ಲ. ಅದು ಬಿಟ್ಕೊಟ್ಟು ನಿಮ್ ಪುರಸಭೆ ಸದಸ್ಯರು ಧರಣಿ ಮಾಡ್ತಾರೆ. ಯಾಕ? ಅವ್ರ ಏರಿಯಾಗ ಹೋದಾಗ ಯಾವುದೇ ರೀತಿ ಕೆಲಸ ಆಗ್ತಾ ಇಲ್ಲ, 10 ತಿಂಗಳಾಯ್ತು ಮೀಟಿಂಗ್ ಕರೆದಿಲ್ಲ, ಸಾಮಾನ್ಯ ಸಭೆ ಕರೆದಿಲ್ಲ, ಅವ್ರ ಕಷ್ಟ ಸುಖಗಳು ಕೇಳ್ತಾ ಇಲ್ಲ, ಅವ್ರ ವಾರ್ಡಿನಾಗಿನ ಜನರ ಸಮಸ್ಯೆಗಳು ಕೇಳ್ತಾ ಇಲ್ಲ. ಎಲಿಗೇಷನ್ ಏನ್ ಬಿ ಅವ ಎಲ್ಲ ಪುರಸಭೆ ಅಧ್ಯಕ್ಷರು ಮತ್ತು ಆಡಳಿತಾಧಿಕಾರಿಗಳ ಮೇಲೆ ಅವ. ತಾವು ಅವರಿಗೆ ಪ್ರಶ್ನೆ ಕೇಳೋದು ಬಿಟ್ಟು ಪ್ರತಿಯೊಂದು ವಿಷಯಕ್ಕೆ ನೇರವಾಗಿ ಶಾಸಕರಿಗೆ ಟಾರ್ಗೆಟ್ ಮಾಡ್ತೀರಿ. ತಾವು ಕೇಳ್ರಿ, ಶಾಸಕರಿಗೆ ಅಧಿಕಾರದಾಗಿದ್ದವರಿಗೆ ಎಲ್ಲರೂ ಪ್ರಶ್ನೆ ಕೇಳುವಂತ ಅಧಿಕಾರದ ಶಾಸಕರಿಗೆ ತಾವು ಸಮಸ್ಯೆಗಳು ಏನೇ ಇದ್ರು ನೇರವಾಗಿ ಶಾಸಕರಿಗೆ ಬಂದು ಕೇಳ್ಬೋದು, ಅಥವಾ ತಾವು ಯಾವುದೇ ರೀತಿ ತಾವು ಮಾಧ್ಯಮಗಳ ಮುಖಾಂತರವೇ ಕೇಳಿ ನಾವು ನಿಮ್ಗೆ ಯಾಕೆ ಕೇಳ್ತೀವಿ ಅಂತ ಅಲ್ಲತ್ತಿಲ್ಲ. ಶಾಸಕರ ಬಗ್ಗೆ ಕೆಲವೊಂದು ಪದಗಳು ಬಳಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಬಳಸ್ರಿ. ಅಲ್ರಿ, ಪುರಸಭೆದಾಗ ನೀರಿನ ವ್ಯವಸ್ಥೆಗಳು ಶಾಸಕರು ಮಾಡ್ತಾರೇನು? ಅವ್ರು ಬೇಕಾದ್ರೆ ಅನುದಾನ ಕೊಡ್ಬೋದು, ಅನುದಾನ ಕೇಳಂತ ಪರಿಜ್ಞಾನ ಪರಿಕಲ್ಪನೆ ನಿಂಬಲಿಲ್ಲ. ನನಗೆ ಅನುದಾನ ಕೊಡ್ತೀನಿ ಬರ್ರಿ ಅಂತ ಒಂದು ಕಾರ್ಯಕ್ರಮದಾಗ ಸನ್ಮಾನ್ಯ ಶಾಸಕರು ಪುರಸಭೆ ಅಧ್ಯಕ್ಷರಿಗೆ ಹೇಳಿದ್ರ ಅವ್ರು ಬಂದಂತ ಕಾರ್ಯಕ್ರಮಗಳಿಗೆ ಇವ್ರು ಬರಲ್ಲ. ಶಾಸಕರು ಬಿಡ್ರಿ, ನಿಮ್ ಪೌರಾಡಳಿತ ಸಚಿವರು ನಿಮ್ದೇ ಸರ್ಕಾರದ ಪೌರಾಡಳಿತ ಸಚಿವರು ಸನ್ಮಾನ್ಯ ರಹೀಂ ಖಾನ್ ಅವರ, ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಯಾವಂತ ಈಶ್ವರ್ ಖಂಡ್ರೆ ಅವರು ಪುರಸಭೆ ಮುಂಭಾಗದಾಗ ಒಂದು ಕಾರ್ಯಕ್ರಮ ಇತ್ತು ಅವ್ರದೇ.
ಸನ್ಮಾನ್ಯ ಶಾಸಕರು 106 ಕೋಟಿ ಚಿಲ್ಲರೆ 42 ಕೋಟಿ ಚಿಲ್ಲರೆ ಅನುದಾನ ತಂದಿದ್ರು. ಆ ಅನೇಕ ಕಾಮಗಾರಿಗಳು ಶಂಕುಸ್ಥಾಪನೆಗಾಗಿ ಪಡವಳಿ ಸಚಿವರು ಬಂದಿದ್ರು. ಪೌರಾಡಳಿತ ಸಚಿವರು ನಿಮ್ಮದೇ ಪುಟ್ಟ ಪುರಸಭೆ ಮುಂಭಾಗದಲ್ಲೇ ಕಾರ್ಯಕ್ರಮ